ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಗೂಗಲ್ ಪಿಕ್ಸೆಲ್ ಸ್ಮಾರ್ಟ್ ಫೋನ್ಸ್ ಅಂತಾನೆ ಅನ್ಬೋದು. ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ಇಯರ್ ನಾನು ಗೂಗಲ್ ಪಿಕ್ಸೆಲ್ 4a ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಆ ಗೂಗಲ್ ಪಿಕ್ಸೆಲ್ 4a ನಾನು 1 ಇಯರ್ ಆಗಿ ಕಂಟಿನ್ಯೂಸ್ಲಿ ಯೂಸ್ ಮಾಡಿದ್ದೀನಿ. ನನಗಂತೂ ಗೂಗಲ್ ಪಿಕ್ಸೆಲ್ 4a ಕ್ಯಾಮ್ರಾ ಆಗಿರ್ಬೋದು, UI ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾನೇ ಇಷ್ಟ. ಅದಾದ್ಮೇಲೆ ನಾನು ಗೂಗಲ್ ಕಡೆಯಿಂದ 6 ಪ್ರೋನ ಕೂಡ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅವ್ರು ಲಾಂಚ್ ಮಾಡಿಲ್ಲ. ಬಟ್ ಫೈನಲಿ ಗೂಗಲ್ ಪಿಕ್ಸೆಲ್ 6a ಲಾಂಚ್ ಮಾಡಿದ್ದಾರೆ. ಈ ರಿಟೇಲ್ ಯೂನಿಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ನಾನು ಗೂಗಲ್ ಪಿಕ್ಸೆಲ್ 6a ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಮೊಬೈಲ್ ನಾವು ಯಾಕೆ ಪರ್ಚೇಸ್ ಮಾಡಬೇಕು, ಬೇರೆ ಮೊಬೈಲ್ಗೂ ಈ ಮೊಬೈಲ್ಗೂ ಏನು ಡಿಫ್ರೆನ್ಸು, ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಪರ್ಫಾರ್ಮೆನ್ಸ್ ಹೇಗಿದೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಹೇಗಿದೆ ಅಂತ ಪೂರ್ತಿ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್. ಈ ಗೂಗಲ್ ಪಿಕ್ಸೆಲ್ 6a ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಈ ಮೊಬೈಲ್ ಬಂದು ನಮಗೆ 2 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಚಾರ್ಕೋಲ್ ಅಂಡ್ ಚಾಕ್. ಚಾರ್ಕೋಲ್ ಅಂದ್ರೆ ಬ್ಲಾಕ್ ಕಲರ್, ಚಾಕ್ ಅಂದ್ರೆ ವೈಟ್ ಕಲರ್. ನಾನು ವೈಟ್ ಕಲರ್ ನ ಚೂಸ್ ಮಾಡಿದ್ದೀನಿ. ಅಂಡ್ ನಾನು ಚೂಸ್ ಮಾಡಿದ ವೇರಿಯಂಟ್ ಬಂದು 6GB ಅಂಡ್ 128GB ವೇರಿಯಂಟ್. ಅಂಡ್ ಈ ಬಾಕ್ಸ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬಾಕ್ಸ್ ಪ್ರೈಸ್ ಬಂದು ನಮಗೆ 43,999 ಇದೆ. ನಾನು ಆಲ್ರೆಡಿ ಇದು ಪ್ರೀ ಬುಕ್ಕಿಂಗ್ ಮಾಡಿರೋದ್ರಿಂದ ನನಗೆ ಆಕ್ಸಿಸ್ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಕ್ತು. ನನಗೆ ವಿತ್ ಡಿಸ್ಕೌಂಟ್ 4,000 ಹೋಗಿ ನಾನು ಪೇ ಮಾಡಿ ತೆಸ್ಕೋತಾ ಈ ಗೂಗಲ್ ಪಿಕ್ಸೆಲ್ 6a 39,999. ಸೊ ನಾನು ಆಕ್ಚುಲಿ ಪ್ರೀ ಬುಕ್ಕಿಂಗ್ ಮಾಡಿದ್ದು 21st of July, ಬಟ್ ನನಗೆ ಮೊಬೈಲ್ ಸಿಕ್ಕಿತ್ತು 30th of July. ಸೊ ಅವರು ಡೆಲಿವರಿ ಪ್ರೊಸೆಸ್ ಅಂತೂ ತುಂಬಾನೇ ಸ್ಲೋ ಆಗಿತ್ತು, ಒಂದು ಸ್ವಲ್ಪ ಫಾಸ್ಟ್ ಆಗಿದ್ರೆ ತುಂಬಾನೇ ಚೆನ್ನಾಗಿತ್ತು. ಬಟ್ ಫೈನಲಿ ಗೂಗಲ್ ಪಿಕ್ಸೆಲ್ 6a ನನ್ನ ಹತ್ರ ಇದೆ. ಸೊ ಬನ್ನಿ ಈಗ ಮೊಬೈಲ್ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ನೋಡಿ. ಈ ಗೂಗಲ್ ಪಿಕ್ಸೆಲ್ 6a ಅನ್ಬಾಕ್ಸ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ ನಾವು ಹಿಂಗೆ ಪುಲ್ ಮಾಡಿದ್ರೆ ಸಾಕು, ಈಸಿಯಾಗಿ ಬಾಕ್ಸ್ ಓಪನ್ ಆಗುತ್ತೆ. ಅಂಡ್ ಈ ಕಡೆ ಕೂಡ ಇದೆ ನಮಗೆ. ವಾವ್, ಮೊಬೈಲ್ ಅಂತೂ ಸೀರಿಯಸ್ಲಿ ಕ್ಲಾಸಿಕ್ ಆಗಿದೆ ನೋಡಿ. ಸೂಪರ್ ಆಗಿದೆ ಅಲ್ಲ ಮೊಬೈಲ್ಗೆ ಆಮೇಲೆ ಬರೋಣ. ಅಲ್ಲಿ ಬಾಕ್ಸ್ ಅಲ್ಲಿ ಇನ್ನೇನೇನಿದೆ ಅಂತ ಚೆಕ್ ಮಾಡೋಣ. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಾವು ಸಿಮ್ ಎಜೆಕ್ಟರ್ ಟೂಲ್ ನ ನೋಡ್ಬೋದು. ಫ್ರಂಟ್ ಅಲ್ಲಿ ನಾವು ಗೂಗಲ್ ಪಿಕ್ಸೆಲ್ 6a ಬ್ರ್ಯಾಂಡಿಂಗ್ ನ ಕೂಡ ನೋಡ್ಬೋದು. ಅಂಡ್ ನಮಗೆ ಗೂಗಲ್ ಟೆನ್ಸರ್ ಅಂತ ಕೂಡ ಬರ್ದಿದ್ದಾರೆ. ಹಿಯರ್ ಟು ಹೆಲ್ಪ್ ಅಂತ ಬರ್ದಿದ್ದಾರೆ. ಅಂಡ್ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಈಗ ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾರೆ. ನಮಗೆ ಚಾರ್ಜಿಂಗ್ ಬ್ರಿಕ್ ಕೊಟ್ಟಿಲ್ಲ. ಆಬ್ವಿಯಸ್ಲಿ ಬಾಕ್ಸ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಮಗೆ ಚಾರ್ಜಿಂಗ್ ಬ್ರಿಕ್ ಅವ್ರು ಕೊಟ್ಟಿಲ್ಲ ಅಂತ. ಅವರು ಆ್ಯಪಲ್ನ ಫಾಲೋ ಆಗ್ತಿದ್ದಾರೆ. ಎಸ್, ಇದು ಸಖತ್ತು ಡಿಫ್ರೆಂಟ್ ಆಗಿದೆ. ಇದು OTG ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ಅವರು. ಇನ್ನು ಮೊಬೈಲ್ಗೆ ಬಂದರೆ ವಾವ್, ಮೊಬೈಲ್ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ. ಇನ್ ಹ್ಯಾಂಡ್ ಫೀಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈಗ ಅನ್ರ್ಯಾಪ್ ಮಾಡೋಣ. ವಾವ್, ಸಖತ್ತಾಗಿದೆ. ನನ್ನ ಕೈಗೆ ಅಂತೂ ಪರ್ಫೆಕ್ಟ್ ಫಿಟ್ ಆಗ್ತಿದೆ. ಇನಿಷಿಯಲ್ ಇಂಪ್ರೆಷನ್ ಬಂದು ಸೀರಿಯಸ್ಲಿ ಗ್ರೇಟ್ ಅಂತಾನೆ ಅನ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಮಗೆ ಫಿಂಗರ್ ಪ್ರಿಂಟ್ ತುಂಬಾನೇ ಬೀಳುತ್ತೆ, ಇಂಪ್ರೆಷನ್ಸ್ ತುಂಬಾನೇ ಆಗುತ್ತೆ. ಅವ್ರೊಂದು ಬ್ಯಾಕ್ ಕೇಸ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ಇಮಿಡಿಯೇಟ್ಲಿ ಈಗ ನಾನು ಹೋಗಿ ಒಂದು ಬ್ಯಾಕ್ ಕೇಸ್ನ ಪರ್ಚೇಸ್ ಮಾಡಬೇಕು. ಸಿಗುತ್ತೋ ಸಿಗಲ್ವೋ ಅಂತಾನೂ ಗೊತ್ತಿಲ್ಲ. ಬಟ್ ಎಸ್, ಮೊಬೈಲ್ ಅಂತೂ ನೋಡೋದಕ್ಕೆ ಸೂಪರ್ ಆಗಿದೆ. ಅಯ್ಯೋ, ಮೊಬೈಲ್ನ ಬೂಟ್ ಮಾಡೋದೇ ಮರ್ತೋದೆ. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಇನ್ನು ಮೊಬೈಲ್ ನ ಓರಿಯೋ ಬಂದ್ರೆ ನಮಗೆ ಡಿಸ್ಪ್ಲೇ ಬಂದು 6.14 ಇಂಚಸ್ ಫುಲ್ HD OLED ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ ಗೊರಿಲ್ಲಾ ಗ್ಲಾಸ್ 3. ಅಂಡ್ ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ. ಬ್ಯಾಕ್ ಸೈಡ್ ನಾವು ಗೂಗಲ್ ಅವರ ಬ್ರ್ಯಾಂಡಿಂಗ್ ಕೂಡ ನೋಡಬಹುದು. ಅಂಡ್ ಬ್ಯಾಕ್ ಕೇಸ್ ಬಂದು ನಮಗೆ ಕಂಪ್ಲೀಟ್ಲಿ ಮೇಡ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಹೇಳ್ಬೋದು. ಬಟ್ ನೋಡೋದಕ್ಕೆ ಗ್ಲಾಸ್ ಫಿನಿಶ್ ಕೊಡ್ತಿದೆ, ಬಟ್ ಗ್ಲಾಸ್ ಅಲ್ಲ. ಅಂಡ್ ಸೈಡ್ಸ್ ಅಲ್ಲಿ ನಮಗೆ ಮೆಟಲ್ ಫ್ರೇಮ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ಮೊಬೈಲ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಮೊಬೈಲ್ ನ ಈಗ ಫಿಸಿಕಲ್ ಬಟನ್ಸ್ ಬಂದ್ರೆ ಮೇಲ್ಗಡೆ ನಾವು ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನ ನೋಡಬಹುದು. ಈ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್, ವಾಲ್ಯೂಮ್ ಟಾಗ್ಲ್ ಅನ್ನ ನೋಡಬಹುದು. ಕೆಳಗಡೆ ಬಂದು ನಾವು 2 ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಅಂಡ್ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಈ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬಂದು ನಮಗೆ 3.1, ಸೊ ದಟ್ ನಾವು ಈಸಿಲಿ ಎಕ್ಸ್ಟರ್ನಲ್ ಡಿವೈಸಸ್ ಗೆ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ನಮಗೆ ಸಿಮ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಈಗ ಸಿಮ್ ಟ್ರೇ ಬಂದ್ರೆ ಇದು ಬಂದು ನಮಗೆ ಸಿಂಗಲ್ ಸಿಮ್ ನ ಸಪೋರ್ಟ್ ಮಾಡುತ್ತೆ. ಸಿಂಗಲ್ 5G ಸಿಮ್ ನ ನಾವು ಯೂಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಈ ಸಿಮ್ ನ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ನೋಡಿದ್ರೆ ನಾವು ಒಂದು ಫಿಸಿಕಲ್ ಸಿಮ್ ಅಂಡ್ ಒಂದು ಈ ಸಿಮ್ ನ ಈಸಿಯಾಗಿ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಯಾವುದೇ ನಮಗೆ ಮೆಮೊರಿ ಕಾರ್ಡ್ ಆಪ್ಷನ್ ಕೊಟ್ಟಿಲ್ಲ. ಅಂಡ್ ಈ ಮೊಬೈಲ್ ನ ವೇಟ್ ಬಂದ್ರೆ 178 ಗ್ರಾಮ್ಸ್ ಇದೆ. ಈ ಮೊಬೈಲ್ ಬಗ್ಗೆ
ಡೀಟೇಲ್ ರಿವ್ಯೂ ಕೊಡೋ ಮುಂಚೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೀವು ಶೇರ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಇದೇ ಥರ ಹೊಸ ಮೊಬೈಲ್ಸ್ನ ನಾನು ಪರ್ಚೇಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡೋದಕ್ಕೆ. ನನಗೆ ಯಾವುದೇ ಒಂದು ಯೂನಿಟ್ ಬರ್ತಿಲ್ಲ, ರಿವ್ಯೂ ಯೂನಿಟ್ಸ್ ಬರ್ತಿಲ್ಲ. ನಾನು ನನ್ನ ದುಡ್ಡಿಂದ ಪರ್ಚೇಸ್ ಮಾಡಿ ನಿಮಗೆಲ್ಲ ಮೊಬೈಲ್ನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರೋದು. ಸೊ ನೀವು ಇದೇ ಥರ ಮೋಟಿವೇಶನ್ ಕೊಡ್ತಿದ್ರೆ ಡೆಫಿನೆಟ್ಲಿ ನಾನು ಇದೇ ಥರ ಮೊಬೈಲ್ಸ್ನ ಪರ್ಚೇಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಕನ್ನಡ ಅನ್ಬಾಕ್ಸ್ನ ಸಪೋರ್ಟ್ ಮಾಡಿ. ಈ ಮೊಬೈಲ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ನಮಗೆ 6.14 ಇಂಚಸ್ ಫುಲ್ HD OLED ಡಿಸ್ಪ್ಲೇನ ಕೊಟ್ಟಿದ್ದಾರೆ ವಿತ್ ರೆಸಲ್ಯೂಷನ್ 2400x1080 ಪಿಕ್ಸೆಲ್ಸ್. ನಮಗೆ ಬೆಜಿಲ್ ಅಂತೂ ತುಂಬಾನೇ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ 4K ಅಲ್ಲಿ ಯಾವುದೇ ಕಾಂಟೆಂಟ್ ನೋಡಿದ್ರು ಸಖತ್ತಾಗಿರುತ್ತೆ, ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ನನ್ಗೊಂದು ಪ್ರಾಬ್ಲಮ್ ಏನ್ ಅನಿಸ್ತು ಅಂದ್ರೆ ನಮಗೆ ಜಸ್ಟ್ ರಿಫ್ರೆಶ್ ರೇಟ್ ಬಂದು ಜಸ್ಟ್ ನಮಗೆ 60 ಹರ್ಟ್ಸ್ ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈ ಪ್ರೈಸ್ಗೆ ಅವರು 90 ಹರ್ಟ್ಸ್ ರಿಫ್ರೆಶ್ ರೇಟೋ ಇಲ್ಲಾಂದ್ರೆ 120 ಹರ್ಟ್ಸ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಬಟ್ ಏನ್ ಮಾಡೋದು, 60 ಹರ್ಟ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಗೂಗಲ್ ಪಿಕ್ಸೆಲ್ 6a ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಗೂಗಲ್ ಮೇಡ್ ಟು ಆರ್ಡರ್ ಪ್ರೊಸೆಸರ್ ಗೂಗಲ್ ಟೆನ್ಸರ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ವೆಬ್ಸೈಟ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಸಿಕ್ಕಾಪತ್ತೆ ಫಾಸ್ಟ್ ಆಗಿ ಲೋಡ್ ಆಗ್ತಾ ಬರುತ್ತೆ ಅಂಡ್ ಫಂಕ್ಷನ್ ಸಖತ್ತು ಸ್ಮೂತ್ ಆಗಿ ರನ್ ಆಗುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ಗೂಗಲ್ ಅವರು ಸೆಕ್ಯೂರಿಟಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಇದರಲ್ಲಿ ನಮಗೆ ಟೈಟನ್ M2 ಚಿಪ್ ನ ಕೊಟ್ಟಿದ್ದಾರೆ ವಿಚ್ ಇಸ್ ಅನ್ ಎಕ್ಸ್ಟ್ರಾ ಲೇಯರ್ ಆಫ್ ಹಾರ್ಡ್ವೇರ್ ಟು ಪಿಕ್ಸೆಲ್ ಅಂತ ಹೇಳ್ಬೋದು. ಸೊ ಸೆಕ್ಯೂರಿಟಿ ವೈಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ನಮಗೆ ರ್ಯಾಮ್ ಬಂದು 6GB LPDDR5 ನ ಕೊಟ್ಟಿದ್ದಾರೆ. ಅಂಡ್ ಮೆಮೊರಿಗೆ ಬಂದ್ರೆ ನಮಗೆ 128GB USF 3.1 ಇದೆ. ಇನ್ನು AnTuTu ರೇಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 513851 ಬಂದಿದೆ ವಿಚ್ ಇಸ್ ಅ ಡೀಸೆಂಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ 6a ಅಲ್ಲಿ ಹೈಯೆಸ್ಟ್ ಸೆಟ್ಟಿಂಗ್ ಅಲ್ಲಿ ನಾನು ಆಸ್ಫಾರ್ ಗೇಮ್ ನ ಕೂಡ ಆಡಿದೆ. ನನಗೆಲ್ಲೂ ಫ್ರೇಮ್ ಡ್ರಾಪ್ ಆಯಿತು ಅಂತ ಅನಿಸಿಲ್ಲ. ಬಟ್ ಮೊಬೈಲ್ ಅಂತೂ ಸ್ವಲ್ಪ ಹೀಟ್ ಆಯಿತು. ಎಸ್, ದಿಸ್ ಮೊಬೈಲ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಡೀಸೆಂಟ್ ಗೇಮಿಂಗ್ ಫೋನ್. ಈ ಮೊಬೈಲ್ ನ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಆಂಡ್ರಾಯ್ಡ್ ವರ್ಷನ್ 12 ಕೊಟ್ಟಿದ್ದಾರೆ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಮಗೆ ನೆಕ್ಸ್ಟ್ 5 ಇಯರ್ಸ್ ವರೆಗೂ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಕೊಡ್ತಾರೆ. ಸೊ ನೀವೇನಾದ್ರೂ ಈ ಮೊಬೈಲ್ ನ ಹುಷಾರಾಗಿ ಇಟ್ಕೊಂಡ್ರೆ 5 ಇಯರ್ಸ್ ವರೆಗೂ ಈಸಿಯಾಗಿ ಮೊಬೈಲ್ ನ ಯೂಸ್ ಮಾಡ್ಕೋಬಹುದು. ನೀವು ಆಲ್ರೆಡಿ ಏನಾದ್ರೂ ಗೂಗಲ್ ಪಿಕ್ಸೆಲ್ಸ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ನಮಗೆ ಗೂಗಲ್ ಪಿಕ್ಸೆಲ್ ಇದೆ ಬೆಸ್ಟ್ ಪಾರ್ಟ್ ಏನ್ ಹೇಳಿ. ಅವ್ರ ಯೂಸರ್ ಇಂಟರ್ಫೇಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಾನಂತೂ ಗೂಗಲ್ ಪಿಕ್ಸೆಲ್ 4 1 ಇಯರ್ ವರೆಗೂ ಯೂಸ್ ಮಾಡಿದ್ದೀನಿ. ನಾನು ಕೂಡ ಅಷ್ಟೇ ಪರ್ಸನಲಿ ಅವ್ರ ಯೂಸರ್ ಇಂಟರ್ಫೇಸ್ ತುಂಬಾನೇ ಇಷ್ಟ. ಯಾಕಂದ್ರೆ ನಮಗೆ ಸಖತ್ತು ಬಟರ್ ಸ್ಮೂತ್ ಆಗಿ ಇಂಟರ್ಫೇಸ್ ಎಲ್ಲ ರನ್ ಆಗುತ್ತೆ ಅಂಡ್ ಆಡ್ ಫ್ರೀ ಕೂಡ. ಈ ಮೊಬೈಲ್ ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 4410 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ ಅಂಡ್ 18 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಬಟ್ ಇದೇ ಬಜೆಟ್ ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ಲೈಕ್ ನಥಿಂಗ್ ಅಲ್ಲೆಲ್ಲ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡ್ತಿದೆ. ಬಟ್ ಇವ್ರು ಕೂಡ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಈ ಮೊಬೈಲ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ 5G 19 ಬ್ಯಾಂಡ್ ನ ಸಪೋರ್ಟ್ ಮಾಡುತ್ತೆ. ವೈಫೈ ಬಂದು ನಮಗೆ 6E ಇದೆ. ಬ್ಲೂಟೂತ್ ವರ್ಷನ್ ನಮಗೆ 5.2 ಕೊಟ್ಟಿದ್ದಾರೆ. ಡ್ಯೂಯಲ್ 4G ವೋಲ್ಟೇಜ್ ಕೂಡ ಇದೆ. ವೈಫೈ ಕಾಲಿಂಗ್ ಅಂಡ್ NFC ಕೂಡ ನಾವು ನೋಡಬಹುದು. ಈ ಗೂಗಲ್ ಪಿಕ್ಸೆಲ್ 6a ನ ಸೆನ್ಸರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮಾತ್ರ ಕೊಟ್ಟಿರೋದು, ಫೇಸ್ ಅನ್ಲಾಕ್ ನ ಕೊಟ್ಟಿಲ್ಲ. ಅಂಡ್ ತುಂಬಾ ವಿಡಿಯೋಸ್ ಅಲ್ಲಿ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು, ಇವಾಗ ಅವರು ರೈಟ್ ಸೈಡ್ ತಮ್ ಇಂಪ್ರೆಷನ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಬಟ್ ಲೆಫ್ಟ್ ಸೈಡ್ ತಮ್ ಇಂಪ್ರೆಷನ್ ಇಂದ ಕೂಡ ಅವರು ಮೊಬೈಲ್ ನ ಅನ್ಲಾಕ್ ಮಾಡ್ತಿದ್ದಾರೆ. ಅಂಡ್ ಕೆಲವೊಬ್ಬರಂತೂ ಎಲ್ಲಾ ಫಿಂಗರ್ಸ್ ಅಲ್ಲೂ ಮೊಬೈಲ್ ನ ಅನ್ಲಾಕ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಅಂಡ್ ಬೇರೆಯವರು ಕೂಡ ಅಷ್ಟೇ ಈಸಿಯಾಗಿ ಅನ್ಲಾಕ್ ಮಾಡ್ತಿದ್ದಾರೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಕೂಡ ಹೇಳಿದ್ರು. ಬಟ್ ನಾನು ಕೂಡ ಟ್ರೈ ಮಾಡಿದೆ. ನಾನು ರೈಟ್ ಸೈಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ. ಬಟ್ ರೈಟ್ ತಮ್ ಅಲ್ಲಿ ಮಾತ್ರ ನನಗೆ ಮೊಬೈಲ್ ಅನ್ಲಾಕ್ ಆಯ್ತು. ಬೇರೆ ಎಲ್ಲ ಯಾವ ಫಿಂಗರ್ಸ್ ಅಲ್ಲೂ ಮೊಬೈಲ್ ಅನ್ಲಾಕ್ ಆಗಿಲ್ಲ. ನಾನು ಬೇರೆಯವ್ರು ಕೂಡ ಕೊಟ್ಟು ನೋಡಿದೆ. ಆ ಇಶ್ಯೂ ಅಂತೂ ಈಗ ಸಾಫ್ಟ್ವೇರ್ ಅಪ್ಡೇಟ್ ಇಂದ ರಿಸಾಲ್ವ್ ಆಗಿದೆ. ಸೊ ಈಗ ಜಸ್ಟ್ ನಾವು ಯಾವ ಫಿಂಗರ್ ಇಂದ ರಿಜಿಸ್ಟರ್ ಮಾಡ್ಕೊಳ್ತಾ ಇದೀವೋ ಆ ಫಿಂಗರ್ ಪ್ರಿಂಟ್ ಇಂದ ಮಾತ್ರ ಮೊಬೈಲ್ ಈಗ ಅನ್ಲಾಕ್ ಆಗ್ತಾ ಇರೋದು. ಅಂಡ್ ಈ ಗೂಗಲ್ ಪಿಕ್ಸೆಲ್ 6a ಬಂದು IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್. ಅಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಮೊಬೈಲ್ ಕ್ಯಾಮೆರಾ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಪ್ರೈಮರಿ ಕ್ಯಾಮೆರಾ ಬಂದು ನಮಗೆ ಡ್ಯೂಯಲ್ ಕ್ಯಾಮೆರಾ ಸೆಟಪ್ ನ ಕೊಟ್ಟಿದ್ದಾರೆ. 12.2 MP ಡ್ಯೂಯಲ್ ಪಿಕ್ಸೆಲ್ ವೈಡ್ ಕ್ಯಾಮೆರಾ ವಿತ್ ಅಪರ್ಚರ್ 1.7 ನ ನೋಡಬಹುದು. FOV ಬಂದು 77 ಡಿಗ್ರೀಸ್ ಇದೆ. 1/2.55 ಇಮೇಜ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಝೂಮ್ ಅಪ್ ಟು 7x ಮಾಡಬಹುದು. ಅಲ್ಟ್ರಾ ವೈಡ್ ಕ್ಯಾಮೆರಾ ಬಂದು ನಮಗೆ 12 MP ವಿತ್ ಅಪರ್ಚರ್ 2.2 ಇದೆ. FOV ಬಂದು 114 ಡಿಗ್ರೀಸ್ ನ ನೋಡಬಹುದು. ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ. ಗೂಗಲ್ ಪಿಕ್ಸೆಲ್ ಇಸ್ ನೋನ್ ಫಾರ್ ಇಸ್ ಕ್ಯಾಮೆರಾ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಕಲರ್ ಸ್ಯಾಚುರೇಷನ್ ಎಲ್ಲ ಸೂಪರ್ ಆಗಿ ಬಂದಿದೆ. ನ್ಯಾಚುರಲ್ ಕಲರ್ ಪಾಪ್ ಅಪ್ ಆಗ್ತಿದೆ. ಪೋರ್ಟ್ರೇಟ್ ಮೋಡ್ ಅಲ್ಲೂ ನಮಗೆ ಬ್ಲರ್ ಎಫೆಕ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ನೈಟ್ ಮೋಡ್ ಅಲ್ಲಿ ಫೋಟೋಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಫೋಟೋಸ್ ಅಲ್ಲಿ ಅಷ್ಟೊಂದು ಶಾರ್ಪ್ನೆಸ್ ಇಲ್ಲ ಅಂಡ್ ಎಕ್ಸ್ಪೋಜರ್ ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ಈಗ ಫ್ರಂಟ್ ಕ್ಯಾಮ್ರಾಗೆ ಬಂದರೆ 8 MP ವಿತ್ ಅಪರ್ಚರ್ 2.0 ಫಿಕ್ಸ್ಡ್ ಫೋಕಸ್. FOV ಬಂದು 84 ಡಿಗ್ರೀಸ್ ವೈಡ್ ನ ನೋಡಬಹುದು. ನಮಗೆ ಫ್ರಂಟ್ ಕ್ಯಾಮ್ರಲ್ಲಿ ಕೂಡ ಫೋಟೋಸ್ ಎಲ್ಲ ಚೆನ್ನಾಗೇ ಬಂತು. ಬಟ್ ಕಲರ್ ಅಷ್ಟೊಂದು ಬ್ಯಾಲೆನ್ಸ್ಡ್ ಆಗಿರಲಿಲ್ಲ. ಪೋರ್ಟ್ರೇಟ್ ಮೋಡಲ್ಲೂ ಅಷ್ಟೇ ಫೋಟೋಸ್ ಚಿಂದಿ ಆಗಿತ್ತು. ಬಟ್ ನೈಟ್ ಮೋಡ್ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಫೋಟೋಸ್ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಂದರೆ ರೇರ್ ಕ್ಯಾಮ್ರಾಲಿ ಹೈಯೆಸ್ಟ್ 4K at 60 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ವಿತ್ ಡಿಜಿಟಲ್ ಝೂಮಿಂಗ್ ಅಪ್ ಟು 5x. ಫ್ರಂಟ್ ಕ್ಯಾಮ್ರಲ್ಲಿ ಕೂಡ 1080 at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು.
ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗಲೂ ಇಮೇಜ್ ಸ್ಟೆಬಿಲೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಓವರಾಲ್ ಆಗಿ ವೆರಿ ಸ್ಯಾಟಿಸ್ಫೈಡ್ ಕ್ಯಾಮೆರಾ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಕ್ಲಾರಿಟಿ ಬಂದು ಗೂಗಲ್ ಪಿಕ್ಸೆಲ್ 6 ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ನೀವೇ ಕೇಳಿಸ್ಕೋಬಹುದು. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಕ್ಲಾರಿಟಿ ಬಂದು ಮತ್ತೆ ಪಿಕ್ಸೆಲ್ 6 ಮೈಕಲ್ಲಿ ರೆಕಾರ್ಡ್ ಆಗಿರೋದು. ಬಟ್ ಏನಂದ್ರೆ ಇದರಲ್ಲಿ ನಾನು ಸ್ಪೀಚ್ ಅನೌನ್ಸ್ಮೆಂಟ್ ನ ಎನೇಬಲ್ ಮಾಡಿದೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬ್ಯಾಕ್ ಸೈಡ್ ಏನೆಲ್ಲ ನಮಗೆ ಯೂಶಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಸರೌಂಡಿಂಗ್ ಅಲ್ಲಿ, ಆ ಡಿಸ್ಟರ್ಬೆನ್ಸ್ ನ ಅದರ್ ನಾಯ್ಸಸ್ ನ ಅವಾಯ್ಡ್ ಮಾಡುತ್ತಂತೆ. ಸೊ ಈಗ ಹೇಗನ್ಸುತ್ತೆ ನಿಮ್ಗೆ ಆಡಿಯೋ ಕ್ಲಾರಿಟಿ? ಬಿಫೋರ್ ಸ್ಪೀಚ್ ಅನೌನ್ಸ್ಮೆಂಟ್ ಹೇಗನ್ಸ್ತು, ಆಫ್ಟರ್ ಸ್ಪೀಚ್ ಅನೌನ್ಸ್ಮೆಂಟ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಗೂಗಲ್ ಪಿಕ್ಸೆಲ್ ಕ್ಯಾಮ್ರಾ ಅಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ನ ನಾವು ನೋಡ್ಬೋದು. ಲೈಕ್ ರೇರ್ ಟೋನ್, ಫೇಸ್ ಅನ್ಬ್ಲರ್, ಸಿನಿಮ್ಯಾಟಿಕ್ ಪ್ಯಾನ್ ಆ್ಯಂಡ್ ನನ್ನ ಫೇವ್ರೇಟ್ ಮ್ಯಾಜಿಕ್ ಎರೇಸ್. ಈ ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋ ಅಲ್ಲಿ ಅನ್ವಾಂಟೆಡ್ ಎಲಿಮೆಂಟ್ಸ್ನ ಈಸಿಯಾಗಿ ಆ್ಯಂಡ್ ಫಾಸ್ಟಾಗಿ ಫೋಟೋಸಿಂದ ರಿಮೂವ್ ಮಾಡ್ಬೋದು. ಈ ಫೀಚರ್ ಅಂತೂ ತುಂಬಾ ಯೂಸ್ಫುಲ್ ಅನಿಸ್ತು. ಗೂಗಲ್ ಪಿಕ್ಸೆಲ್ 6 ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಎಸ್ ಡೆಫಿನೆಟ್ಲಿ ಗೂಗಲ್ ಇಸ್ ಎ ಬಿಗ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅವರು ತುಂಬಾನೇ ಒಳ್ಳೆ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾ ಬರ್ತಾರೆ. ಅವ್ರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸೆಕ್ಯೂರಿಟಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಯೂಸರ್ ಇಂಟರ್ಫೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಬಗ್ಗೆ ಮಾತಾಡಂಗೆಲ್ಲ ಹೈ ಕ್ವಾಲಿಟಿ ಪಿಕ್ಚರ್ಸ್ ಬರ್ತಾ ಇರುತ್ತೆ. ಅಂಡ್ ಬಟ್ ನನಗನ್ಸ್ತು ಈ ನಥಿಂಗ್ ಫೋನ್ ಲಾಂಚ್ ಆದ್ಮೇಲೆ ಮಾರ್ಕೆಟ್ ಹಸ್ ರಿಯಲಿ ಚೇಂಜ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಡಿಮೆ ಆಲ್ಮೋಸ್ಟ್ 30-35,000 ರುಪೀಸ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಆಡ್ ಆನ್ ಫೀಚರ್ಸ್ ನ ಅವರು ಆಡ್ ಮಾಡಿದ್ದಾರೆ. ಲೈಕ್ ಗ್ಲಿಫ್ ಇಂಟರ್ಫೇಸ್ ಆಗಿರ್ಬೋದು, ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬೋದು. ಬಟ್ ಗೂಗಲ್ ಅವರು ಈ ಪ್ರೈಸ್ಗೆ ಆಲ್ಮೋಸ್ಟ್ 43,000 ರುಪೀಸ್ ನಾವು ಪೇ ಮಾಡ್ತಾ ಇದೀವಿ. 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ ಅಂಡ್ ವೈರ್ಲೆಸ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡ್ತಾ ಇಲ್ಲ. ಬ್ಯಾಟ್ರಿ ಕೂಡ ಅಷ್ಟೇ ತುಂಬಾನೇ ಕಮ್ಮಿ ಇದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಇದ್ರೆ ಗೂಗಲ್ ಸೀರಿಯಸ್ಲಿ ಹ್ಯಾಸ್ ಟು ವರ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅವ್ರು ಸಸ್ಟೈನ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ಅವರು ಪ್ರೈಸ್ ನಾದ್ರೂ ಕಮ್ಮಿ ಮಾಡಬೇಕಿತ್ತು. ಬಟ್ ಪ್ರೈಸ್ ನಾನು ಅವ್ರು ಕಮ್ಮಿ ಮಾಡಿಲ್ಲ ಅಂಡ್ ಫೀಚರ್ಸ್ ಕೂಡ ಅಷ್ಟೇ ಸೇಮ್ ಓಲ್ಡ್ ಫೀಚರ್ಸ್ ನ ಆಡ್ ಇದ್ದಾರೆ. ಬಟ್ ಅವ್ರು ಏನಾದ್ರು ಪ್ರೈಸ್ ನ ವಿತ್ ಇನ್ 30,000 ರುಪೀಸ್ಗೆ ಏನಾದ್ರು ಅಟ್ಲೀಸ್ಟ್ 30,000 ರುಪೀಸ್ಗೆ ಏನಾದ್ರು ಈ ಮೊಬೈಲ್ ನಮಗೆ ಸಿಕ್ಕಿದ್ರೆ ಸೀರಿಯಸ್ಲಿ ನಥಿಂಗ್ ಫೋನ್ಗೆ ಗುಡ್ ಕಾಂಪಿಟೇಷನ್ ಕೊಡ್ತಿತ್ತು. ಬಟ್ ಇಲ್ಲ, ಪ್ರೈಸ್ ನಮಗೆ ತುಂಬಾನೇ ಹೈ ಆಗಿದೆ. ಎಸ್, ಈ ಗೂಗಲ್ ಪಿಕ್ಸೆಲ್ಸ್ಗೆ ಸಪರೇಟ್ ಫ್ಯಾನ್ ಬೇಸೇ ಇದೆ. ಸೊ ಪ್ರೈಸ್ ಏನೇ ಆಗಿರ್ಲಿ, ಅವ್ರ ಪಿಕ್ಸೆಲ್ ಮೊಬೈಲ್ ಇಷ್ಟಪಟ್ಟರೆ ಡೆಫಿನೆಟ್ಲಿ ಅವ್ರು ಪರ್ಚೇಸ್ ಮಾಡೇ ಮಾಡ್ತಾರೆ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ಗೂಗಲ್ ಪಿಕ್ಸೆಲ್ 6 ತುಂಬಾನೇ ಓಡಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರು 30,000 ರುಪೀಸ್ಗೆ ಮೊಬೈಲ್ ನ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ರೆಗ್ಯುಲರ್ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ. ಪ್ಲೀಸ್ ಕನ್ನಡ ಅನ್ಬಾಕ್ಸ್ಗೆ ಇದೇ ತರ ಮೋಟಿವೇಶನ್ ಕೊಡ್ತಾರೆ. ಸೊ ದಟ್ ನಾನು ನ್ಯೂ ಮೊಬೈಲ್ಸ್ ನೆಲ್ಲ ಪರ್ಚೇಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರ್ತೀನಿ. ಅಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಪೇಜ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ ಬೈ.